ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇದು ಒಂದು ಸ್ಯಾರಿ ಆರ್ಡರ್ ಇದೆ ನೋಡಿ. ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಆರ್ಡರ್ ಇದೆ. ಅವರು ಆರ್ಚು ಲೂಪು ಡಿಸೈನ್ ಹೇಳಿದ್ದಾರೆ. ಬಟ್ ಈ ಆರ್ಚು ಲೂಪು ಡಿಸೈನ್ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತ ನಾನಿಲ್ಲಿ ಟ್ರಯಲ್ ಮಾಡಿದ್ದೀನಿ. ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗಿದೆ. ನೋಡಿ, ಯೂಶ್ವಲಿ ಇದು ಆರ್ಚ್ ಲೂಪ್ ಇದೆಯಲ್ಲ ಈ ಥರ. ಬಟ್ ಇಲ್ಲಿ ನಾನು ನೋಡಿ ಆರ್ಚಲ್ಲಿ ಈ ಥರ ಬೀಡನ್ನು ಲೂಪನ್ನು ಲೆಂತಿಯಾಗಿ ಬಿಟ್ಕೊಂಡು, ಒಂದು ಸೆಕೆಂಡ್, ಲೂಪನ್ನು ಲೆಂತಿಯಾಗಿ ಬಿಟ್ಕೊಂಡು ಒಂದೊಂದು ಬೀಡನ್ನು ಹಾಕಿದ್ದೀನಿ. ಇದು ಬೀಡು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ಲ, ಅದಕ್ಕಿಂತ ಒಂದು ನೆಕ್ಸ್ಟ್ ಸೈಜ್ ಇದೆ. ನೆಕ್ಸ್ಟ್ ಸೈಜು ಆನಂತರ ನೋಡಿ, ಇಲ್ಲಿ ಪ್ರತಿ ಸಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಗ್ರೀನ್ ಕಲರು ಹಾಕೋದು ತೋರಿಸಿದ್ನಲ್ವ, ಅದರಲ್ಲಿ ಬೀಡನ್ನು ಆ್ಯಡ್ ಮಾಡಿರಲಿಲ್ಲ, ಅಂದರೆ ಖಾಲಿ ಇದಿತ್ತು. ಇಲ್ಲಿ ಬೀಡನ್ನು ಆ್ಯಡ್ ಮಾಡಿದ್ದೀನಿ ಸೈಡಲ್ಲಿ. ಈ ಬೀಡನ್ನು ಈಗ ಹೇಗೆ ಇಲ್ಲಿ ಯೂಸ್ ಮಾಡೋದು, ಹೇಗೆ ಇದನ್ನು ಲೂಪ್ ಹೇಗೆ ಬಿಟ್ಕೊಳೋದು ಅಂತ ತೋರಿಸ್ತೀನಿ. ಮತ್ತು ಇದನ್ನು ಸ್ಯಾರಿಗೆ ಸ್ಟಿಚ್ ಮಾಡೋದು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ನೋಡಿ, ಸ್ವಲ್ಪ ಇದು ಕೆಳಗಡೆ ಈ ಥರ ಗಂಟೆ ಥರ ಕಾಣಿಸ್ತಿದೆ. ಬೀಡ್ ಸ್ವಲ್ಪ ಈ ಥರ ಲೆಂತಿಯಾಗಿ ಬಿಟ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಹಾಕೋದು ಸೇಮೇ, ರೆಗ್ಯುಲರ್ ನಾವು ಹೇಗೆ ಆರ್ಚ್ ಲೂಪು ಹಾಕ್ತೀವಲ್ಲ ಹಾಗೆ. ಬಟ್ ಸ್ವಲ್ಪ ಬೀಡನ್ನು ಸೇರಿಸ್ಕೊಳೋದು ಡಿಫ್ರೆಂಟಾಗಿದೆ. ಇಲ್ಲಿ ಒಂದು ಶಟಲ್ ಸಾಕು, ಒಂದು ಶಟಲು. ಮತ್ತು ಈ ರೋಲ್ ಇದೆಯಲ್ವ, ಇದು ಗೋಲ್ಡು ಆರ್ಚ್ ಹಾಕ್ತಿದ್ದೀನಿ. ಇದಕ್ಕೆ ನಾನು ಈ ಥರ ಬೀಡನ್ನು ಹೇರಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಶಟಲ್ ಯೂಸ್ ಆಗುತ್ತೆ, ಸಾಕಾಗುತ್ತೆ. ಅದು ರೋಲಲ್ಲಿರೋ ಥ್ರೆಡ್ ಹಾಗೇ ಇರಬೇಕು. ನೋಡಿ, ಇಲ್ಲಿ ಈ ಲೂಪನ್ನು ಹಾಕ್ತಾಯಿದ್ದೀನಲ್ವ, ಇದು ನಾನು 10 ನಾಟನ್ನು ಹಾಕ್ಕೊಂಡಿದ್ದೀನಿ. 10 ಡಬಲ್ ನಾಟ್, 10 ಡಬಲ್ ನಾಟ್, 10 ಡಬಲ್ ನಾಟ್, 10 ಡಬಲ್ ನಾಟ್ ಈ ಥರ ಒಟ್ಟು 4 ಟೈಮ್ಸ್ 10 ಡಬಲ್ ನಾಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 10 ಆಗಿದೆ. ಇವಾಗ ನಾವು ಇಲ್ಲಿ ಜಾಯಿನ್ ಮಾಡಬೇಕು. ಹೇಗೆ ಅಂದರೆ ನೋಡಿ, ಇದು ಲೂಪನ್ನು ಲೆಂತಿಯಾಗಿ ಬಿಟ್ಕೋಬೇಕು. ಸ್ವಲ್ಪ ಲೂಪನ್ನು ಲೆಂತಿಯಾಗಿ ಬಿಟ್ಕೊಂಡಿರಬೇಕು. ಈಗ ಅಲ್ಲಿ ಬೀಡನ್ನು ಹಾಕ್ತಾಯಿದ್ದೀನಿ. ಫಸ್ಟ್ ಈ ಲೂಪ್ ಲೆಂತಿಯಾಗಿದೆಯಲ್ಲ, ಈ ಲೂಪ್ಗೆ ನಾವು ಬೀಡನ್ನು ಸೇರಿಸ್ಕೋಬೇಕು. ನೋಡಿ, ಈ ಥರ ಬೀಡನ್ನು ಸೇರಿಸ್ಕೊಂಡು ನಂತರ ಇದು ಥ್ರೆಡ್ಡು ಹೊಸ ಪೆಟಲ್ ಹಾಕ್ತಾಯಿದ್ದೀವಲ್ಲ, ಆ ಪೆಟಲ್ಸ್ ಥ್ರೆಡ್ಡನ್ನು ನಾವು ಬೀಡನ್ನು ಏರಿಸ್ಕೊಂಡಿದ್ದೀವಲ್ಲ ಅದರೊಳಗಡೆಯಿಂದ ನಾವು ತೊಗೊಂಡು ಶಟಲನ್ನು ಇನ್ಸರ್ಟ್ ಮಾಡಬೇಕು. ನೋಡಿ, ಲಾಕ್ ಆಯಿತು. ಈಗ ಸೇಮ್ 10 ಡಬಲ್ ನಾಟ್, 1 2 3 4 5 6 7 8 ಆಯಿತು, 9 10. ನೋಡಿ, ಇದು 10 ಆದಮೇಲೆ ಇಲ್ಲಿ ಒಂದು ಚಿಕ್ಕದು ಈ ಥರ ಲೂಪನ್ನು ಬಿಟ್ಕೋಬೇಕು. ಅಂದರೆ ಇದಕ್ಕೆ ಯಾವುದೇ ರೀತಿ ಬೀಡನ್ನು ಹಾಕ್ತಿಲ್ಲ ನಾನು. ಅದು ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ನೋಡಿ, ಈ ಥರ ಒಂದು ಲೂಪನ್ನು ಬಿಟ್ಕೊಂಡು ಸೇಮ್ ಮತ್ತು 10 ಡಬಲ್ ನಾಟ್, 2 3 4 5 6 7 8 9 10. ನೋಡಿ, 10 ಡಬಲ್ ನಾಟ್ ಆಯಿತು. 3 ಟೈಮ್ಸ್ ಆಯಿತು. 1 2 3. ಇವಾಗ ಇಲ್ಲಿ ಒಂದು ಲೂಪನ್ನು ಬಿಡಬೇಕು. ಈ ಲೂಪನ್ನು ಸ್ವಲ್ಪ ಬಿಗ್ ಸೈಜಾಗಿ ಬಿಡಬೇಕಂದ್ರೆ ಲೆಂತಿಯಾಗಿ. ನೋಡಿ, ಈ ಥರ ಲೆಂತಿಯಾಗಿ ಬಿಟ್ಟರೆ ಈ ಥರ ಲಾಂಗಾಗಿ ಬರುತ್ತೆ ನೋಡಿ ಇದು ಲೂಪ್. ಆವಾಗ ಇಲ್ಲಿ ಬೀಡನ್ನು ಹಾಕೋದಕ್ಕೆ
ಈ ಥರ ಇಷ್ಟು ಬಿಡಬೇಕು. ಈಗ ಮತ್ತೆ ಸೇಮ್ 10 ಡಬಲ್ ನಾಟ್ 2 3 4 5 6 7 8 9 10 ನೋಡಿ 10 ಆಯಿತು. 4 ಟೈಮ್ಸ್ ಆಗಿದೆ 10 10 ಅನ್ನೋದು. ಒಂದು ಲೂಪು ಬೀಡು 1 ಟೈಮ್ಸ್, ಮತ್ತು ಒಂದು ಖಾಲಿ ಲೂಪು, ಮತ್ತು 10 ಡಬಲ್ ನಾಟ್, ಮತ್ತು ಬಿಗ್ ಲೂಪು, ಮತ್ತು 10 ಡಬಲ್ ನಾಟ್ಸ್. ಈಗ ಥ್ರೆಡ್ಡನ್ನು ಕೈಯಿಂದ ರಿಮೂವ್ ಮಾಡಿ ಎಳ್ಕೊಳ್ಳೋಣ. ಪೆಟಲ್ಸ್ ಈ ಥ್ರೆಡ್ಡನ್ನು ಇಟ್ಕೊಂಡು ನಿಧಾನಕ್ಕೆ ಎಳಿಬೇಕು. ನೋಡಿ ಈಗ ಹಾರ್ಚ್ ಹಾಕೋಣ. ಹಾರ್ಚ್ ಹಾಕ್ಬೇಕು. ಇದು ಪೆಟಲ್ ಹಾಕ್ಸ್ಬೇಕಾದ್ರೆ ಈ ಥರ ಉಲ್ಟಾ ಇಟ್ಕೊಂಡಿದ್ವಿ. ಈಗ ಹಾರ್ಚ್ ಹಾಕ್ಬೇಕಾದ್ರೆ ಇದು ಮೇಲ್ ಮಾಡಬೇಕು. ಯೆಲ್ಲೋ ಕಲರು, ನೀವು ಯಾವ ಕಲರ್ ಥ್ರೆಡ್ಡು ತೊಗೊತೀರಾ ಅದು. ಇಲ್ಲಿ ಮಧ್ಯದ ಬೆರಳಿಗೆ, ಲೆಫ್ಟ್ ಹ್ಯಾಂಡ್ನ ಮಧ್ಯದ ಬೆರಳಿಗೆ ಥ್ರೆಡ್ಡನ್ನು ಸುತ್ಕೋಬೇಕು. ನೋಡಿ ಈಗ ಹಾರ್ಚ್ ಹಾಕ್ತಾ ಇದ್ದೇನೆ, ಅಂದರೆ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ. 1 2 3 4 5 6 7 8 9 10 ಆಯಿತು. ನೋಡಿ 10 ಆದಮೇಲೆ ಈ ಬೀಡನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಬಿಗ್ ಸೈಜ್, ಸ್ವಲ್ಪ ಬಿಗ್ ಸೈಜ್ ಇದೆ ಬೀಡು. ಇಲ್ಲೂ ಸಹ ಲೆಂತಿಯಾಗಿ ನಾವು ಲೂಪನ್ನು ಬಿಟ್ಕೋಬೇಕು. ನೋಡಿ ಈ ಥರ ಬೀಡ್ ಇಟ್ಕೊಂಡ್ರೆ ಅದು ಲೆಂತಿಯಾಗಿ ಬರುತ್ತೆ. ಸ್ವಲ್ಪ ನೀವು ಎಲ್ಲ ಒಂದೇ ಸೈಜಲ್ಲಿ ಬಿಟ್ಕೋಬೇಕು. ಇದು ಸ್ವಲ್ಪ ಲೆಂತಿ ಆಯಿತು, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ನೋಡಿ ಈ ಥರ ಅದು ಬೀಡು. ಇಲ್ಲಿ ನೀವು ಇದಕ್ಕೆ ಗೋಲ್ಡು ಥ್ರೆಡ್ಗೆ ಗೋಲ್ಡ್ ಬೀಡ್ ಹಾಕ್ಕೊಂಡಿದ್ದೀನಿ. ನೀವು ಅಪೋಸಿಟ್ ಯಾವ ಕಲರ್ ಬೇಕಾದ್ರೂ ಹಾಕ್ಕೋಬೋದು, ರೆಡ್ಡು ಅದೆಲ್ಲ. ನನ್ನ ಹತ್ರ ರೆಡ್ಡು ಕ್ರಿಸ್ಟಲ್ಲು ಸ್ವಲ್ಪ ಇತ್ತು, ಸೊ ಅದು ಸಾಲ್ಟೇಜ್ ಬರುತ್ತೆ ಅಂತ ಗೋಲ್ಡೇ ಬೀಡ್ ಹಾಕಿದ್ದೀನಿ. ಈಗ ಮತ್ತೆ ಸೇಮ್ 10 ಡಬಲ್ ನಾಟ್. ಸೆವೆನ್ 8 9 10 ನೋಡಿ 10 ಆಯಿತು, ಕಂಪ್ಲೀಟ್ ಆಯಿತು. ಈಗ ಗೋಲ್ಡ್ ಥ್ರೆಡ್ಡನ್ನು ಬಿಟ್ಟು ಮತ್ತು ಪೆಟಲ್ಸ್ ಈ ಥರ ನೋಡಿ ಈ ಥರ ಕಾಣುತ್ತೆ. ಮತ್ತು ಸ್ವಲ್ಪ ನಾನು ಬಿಗ್ ಅಂದರೆ ಜಾಸ್ತಿ ನಾಟ್ ಸೇರಿಸಿದ್ದೀನಿ, ಸೊ ಹಾಗಾಗಿ ಬಿಗ್ ಸೈಜ್ ಕಾಣಿಸ್ತಿದೆ. ನೀವು ಸೈಜ್ ಇಷ್ಟು, ಇದು ಈ ಡಿಸೈನ್ಗೆ ಇಷ್ಟು ಪರ್ಟಿಕ್ಯುಲರಾಗಿ ಇಷ್ಟು ನಂಬರ್ಸ್ ಅಂತ ನಾಟ್ ಅಂತ ಹಾಕಿ ಚೆನ್ನಾಗಿ ಬರುತ್ತೆ. ತುಂಬ ಚಿಕ್ಕ ಪೆಟಲ್ಸ್ ಆದರೆ ಸ್ವಲ್ಪ ಚೆನ್ನಾಗಿ ಅಷ್ಟೊಂದು ಕಾಣಲ್ಲ ನೀಟಾಗೆ. ಸೊ ಹಾಗಾಗಿ ನಾನು 10 ಡಬಲ್ ನಾಟ್ ಹಾಕಿದ್ದೀನಿ. ನೀವು 8 ಅಥವಾ 9 ಈ ಥರ ಹಾಕ್ಬೋದು. ಬೀಡು ಇಲ್ಲೊಂದು ಕಡೆ ಬಂದಿದೆ, ಇಲ್ಲೊಂದು ಕಡೆ ಬಂದಿದೆ. ಮತ್ತು ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ ಇನ್ನೂ ಒಂದು ಕಡೆ ಬರುತ್ತೆ. ಅದು ಸ್ಯಾರಿಗೆ ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಪೂರ್ತಿ ಕಂಪ್ಲೀಟ್ ಮಾಡಿ ನಿಮಗೆ ಸ್ಯಾರಿಗೆ ಸ್ಟಿಚ್ ಮಾಡೋದು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ ಪೂರ್ತಿಯಾಗಿ. ಇದು ಸ್ಯಾರಿ, ಇದು ಪಲ್ಲು, ಇದು ಆಯಿಲ್ ರೆಡ್ ಇದೆ, ಜರಿ ಈ ಥರ ಇದೆ, ಪಲ್ಲು ಲೈನ್ಸ್ ಇದೆ.
ಇದು ಬಾರ್ಡರು, ಇದು ಸೆಲ್ಫ್ ಕಲರು, ಅದಕ್ಕೆ ಗೋಲ್ಡ್ ಥ್ರೆಡ್ಡು ಮತ್ತು ರೆಡ್ ಕಾಂಬಿನೇಷನಲ್ಲಿ ನಂತರ ಹಾಕಿರೋದು. ಇದನ್ನು ನಾನು ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನ್, ಅಂದರೆ ಬೀಡನ್ನು ಆ್ಯಡ್ ಮಾಡಿದ್ದೀನಲ್ವ, ತೋರಿಸಿದೆ ಹೇಗೆ ಬೀಡ್ ಸೇರಿಸೋದು ಅಂತ ತೋರಿಸಿದ್ದೀನಿ. ಇದನ್ನು ಈಗ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಅದೇ ಇದನ್ನು ನಾನೀಗ ನೋಡಿ ಈ ಥರ ಉಲ್ಟಾ ಸ್ಟಿಚ್ ಮಾಡ್ತೀನಿ. ಸ್ಯಾರಿಗೆ ಈ ಥರ ಉಲ್ಟಾ ಸ್ಟಿಚ್ ಮಾಡ್ತೀನಿ. ಕಾಟನ್ ಥ್ರೆಡ್ಡನ್ನು ಏರಿಸ್ಕೊಂಡಿದ್ದೀನಿ ಈ ಥರ 4 ಎಳೆ. ಇದಕ್ಕೆ ಸೇಮ್ ಇಲ್ಲಿ ಇಲ್ಲಿ 2 ಹತ್ರನೂ ನಾನು ಬೀಡ್ ಹಾಕಿದ್ದೀನಲ್ಲ, ಸೇಮ್ ಬೀಡೇ ತೊಗೊಂಡು ನೀವು ನಿಮ್ಮ ಆಪ್ಷನಲ್ಲು ಸ್ಯಾರಿಗೆ ಯಾವುದು ಚೂಸ್ ಆಗುತ್ತೋ ಆ ಬೀಡನ್ನು ತೊಗೊಳ್ಳಿ. ಕಲರ್ ಬೀಡಾದರೂ ತೊಗೊಳ್ಳಿ, ಬಟ್ ಸೈಜು ಮೀಡಿಯಮ್ ಆಗಿರಲಿ, ತುಂಬ ದೊಡ್ಡ ಸೈಜ್ ಬೇಡ. ಸೂಜಿ ದಾರ ಏರಿಸ್ಕೊಂಡು ಸ್ಯಾರಿಗೆ ಒಂದು ಬೀಡನ್ನು ಏರಿಸ್ಕೊಂಡು ನೋಡಿ, ಇಲ್ಲಿ ಲೂಪನ್ನು ಬಿಟ್ಟಿದ್ದೀವಲ್ಲ, ಖಾಲಿ ಲೂಪು, ಇದರೊಳಗಡೆ ನಾವು ನೀಡಲನ್ನು ಏರಿಸ್ಕೋಬೇಕು. ಈ ನೀಡಲನ್ನು ಏರಿಸ್ಕೊಂಡು ಮತ್ತೆ ವಾಪಸ್ ರಿವರ್ಸು, ಮತ್ತು ಈ ಬೀಡೊಳಗಡೆ ಥ್ರೆಡ್ಡನ್ನು ಹಾಕೋಣ. ನೀಡಲನ್ನು ಬೀಡಿಗೆ ಹಾಕಿ ಹಾಗೆ ಸ್ಯಾರಿ ಜಿಗ್ಜಾಗ್ ಮಾಡಿದಾರಲ್ಲ ಅದಕ್ಕೆ ನಾವು ಸೂಜಿನ ಏರಿಸ್ಕೋಬೇಕು. ನೋಡಿ ಈ ಥರ ಕಾಣುತ್ತೆ. ಈಗ ಅಲ್ಲಿ ಎಷ್ಟು ಗ್ಯಾಪ್ ಇದೆಯೋ ನೋಡಿ. ಯೂಶ್ವಲಿ ಆರ್ಚ್ ಲೂಪನ್ನು ನಾನು ಈ ಥರ ಸ್ಟಿಚ್ ಮಾಡ್ತಿದ್ದೆ. ಈ ಥರ ಎಲ್ಲೋ ಗೋಲ್ಡ್ ಕಲರ್ ಥ್ರೆಡ್ ಮೇಲಕ್ಕೆ ಬರೋದು, ಇದು ಕೆಳಗೆ ಹೋಗೋದು. ಇದು ಸ್ವಲ್ಪ ಡಿಫ್ರೆಂಟಾಗಿ ಬೀಡನ್ನು ಎಲ್ಲ ಆ್ಯಡ್ ಮಾಡಿದ್ದೀನಲ್ವ, ಸೊ ಇದನ್ನು ಡಿಫ್ರೆಂಟಾಗಿ ಸ್ಟಿಚ್ ಮಾಡೋಣ ಅಂತ. ಮತ್ತು ಸೇಮ್ ಈ ಸ್ಯಾರಿ ಜಿಗ್ಜಾಗ್ ಒಳಗಡೆಯಿಂದ ನಾವು ನೀಡಲನ್ನು ಸ್ವಲ್ಪನೇ ಏರಿಸ್ಕೊಳ್ತಾ ಬರಬೇಕು. ಸ್ಯಾರಿ ಯಾವ ಕಲರ್ ಇರುತ್ತೋ ಪಲ್ಲು ಅದೇ ಕಲರ್ ಕಾಟನ್ ಥ್ರೆಡ್ಡನ್ನು ತೊಗೊಳ್ಳಿ, ಮ್ಯಾಚಿಂಗು. ನೋಡಿ ಇದು ಈಗ ಇಲ್ಲಿಗೆ ಬಂದಿದೆ. ಇಲ್ಲಿ ಮತ್ತೆ ಸ್ಯಾರಿ ಜಿಗ್ಜಾಗಲ್ಲಿ ಇನ್ಸೈಡಲ್ಲಿ ಸೂಜಿನ ಏರಿಸ್ಕೊಂಡು ಮತ್ತೆ ಒಂದು ಬೀಡನ್ನು ಏರಿಸಿ, ಈ ಲೂಪ್ ಬಿಟ್ಟಿದ್ದೀವಲ್ಲ ಖಾಲಿ ಲೂಪು, ಇದಕ್ಕೆ ಸೂಜಿನ ಹಾಕೋಣ. ಸೇಮ್ ಮತ್ತೆ ವಾಪಸ್ಸು ಬೀಡೊಳಗಡೆ ಸೂಜಿ ಹಾಕಿ ಆ ಜಿಗ್ಜಾಗ್ ಇನ್ಸೈಡ್ಗೆ ಸೂಜಿನ ಸೇರಿಸ್ಬೇಕು. ಸ್ವಲ್ಪ ಹೇಳ್ಕೋಬೇಕು ಬಿಗಿಯಾಗಿ ಈ ಥರ. ಸೇಮ್ ನೀಡಲನ್ನು ಜಿಗ್ಜಾಗ್ ಒಳಗಡೆ ಸೇರಿಸೋಣ. ನೋಡಿ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ.
ನೋಡಿ ಇಲ್ಲಿ 3 ಕಡೆ ಬೀಡ್ ಸೇರಿಸಿದ್ದೀನಿ, ಒಂದು ಇಲ್ಲೊಂದು ಮಧ್ಯದಲ್ಲೇ ಮತ್ತಿದೊಂದು. ನೀವು ಸ್ವಲ್ಪ ಡಿಫ್ರೆಂಟಾಗಿರೋ ಬೀಡನ್ನು ಸಹ ಹಾಕ್ಕೋಬೋದು. ನಾನು ಈ ಸ್ಯಾರಿಲಿ ಗೋಲ್ಡ್ ಥ್ರೆಡ್ ಬಿಟ್ಟರೆ ಬೇರೆ ಯಾವುದು ಕಾಂಟ್ರಾಸ್ಟ್ ಇಲ್ಲ, ಸೊ ಹಾಗಾಗಿ ಬರೀ ಗೋಲ್ಡ್ ಬೀಡನ್ನೇ ಹಾಕಿದ್ದೀನಿ. ನೋಡಿ ಇದನ್ನಿಗೆ ಸ್ಯಾರಿ ಪೂರ್ತಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಮತ್ತು ಸೇಮ್ ಜಿಗ್ಜಾಗ್ ಇನ್ಸೈಡ್. ಥ್ರೆಡ್ಡು ಕಾಟನ್ ಥ್ರೆಡ್ಡು ಕಾಣಬಾರ್ದು, ಜಿಗ್ಜಾಗು ಕೆಳಮುಖ ಬರುತ್ತೆ. ನೋಡಿ ಈ ಥರ ಕಾಣುತ್ತೆ. ಇದು ನಾನು ಸ್ವಲ್ಪ ಬಿಗ್ ಸೈಜಲ್ಲಿ ಹಾಕಿದ್ದೀನಿ ಪೆಟಲ್ಸು ಮತ್ತು ಹಾರ್ಚನ್ನು. ಯೂಶ್ವಲಿ ನಾನು 8 ಡಬಲ್ ನಾಟ್ ಹಾಕ್ತಿದ್ದೆ ಯಾವಾಗಲೂ, ಅದು ಸ್ವಲ್ಪ ಚಿಕ್ಕ ಸೈಜ್ ಕಾಣೋದು. ಅಂದರೆ ಇದು ಉಲ್ಟಾ ಹಾಕಿರೋದ್ರಿಂದ ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಂತ ನಾನು 10 ಡಬಲ್ ನಾಟ್ ಹಾಕಿದ್ದೀನಿ. ಹಾರ್ಚನ್ನು ಸಹ 20 ಡಬಲ್ ನಾಟ್ಸು. ಇದು ಒಂದು ಪೆಟಲ್ಸ್ಗೆ ಪೂರ್ತಿ ಒಟ್ಟು 40 ಡಬಲ್ ನಾಟ್ಸ್ ಬರುತ್ತೆ. 10 10 10 10 ಈ ಥರ 40 ಡಬಲ್ ನಾಟ್ಸ್ ಬರುತ್ತೆ. ಇದನ್ನು ಈಗ ಸ್ಯಾರಿ ಪೂರ್ತಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ, ಪೂರ್ತಿಯಾಗಿ ಸ್ಟಿಚ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದು ಆರ್ಚು ಲೂಪು ನೀವು ಸ್ವಲ್ಪ ಬಿಗ್ ಸೈಜ್ ಹಾಕ್ಕೊಂಡ್ರೆ ಈ ಥರ ಬರುತ್ತೆ ದೊಡ್ಡದಾಗಿ. ನಿಮಗೆ ಕ್ಯೂಟಾಗಿ ಬೇಕು ಅಂದರೆ ಸ್ವಲ್ಪ ನಾಟ್ಗಳನ್ನ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಂದರೆ 10 ನಂಬರ್ಸ್ ಹಾಕ್ಕೋಬೋದು. ಈ ಥರ ಬೀಡ್ಸನ್ನು ಹಾಕಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ಸೀರೆ ಸೆಲ್ಫ್ ಕಲರ್ ಇರೋದ್ರಿಂದ ನಾನು ಗೋಲ್ಡನ್ನು ಥ್ರೆಡ್ಡು ಗೋಲ್ಡ್ ಬೀಡ್ ತೊಗೊಂಡಿದ್ದೀನಿ. ನೀವು ಕಾಂಟ್ರಾಸ್ಟ್ ಇದ್ದರೆ ಕಾಂಟ್ರಾಸ್ಟ್ ಥ್ರೆಡ್ಡು ಮತ್ತು ಬೀಡನ್ನು ಸಹ ಕಲರ್ ಬೀಡನ್ನು ಹಾಕ್ಬೋದು. ಕಲರ್ ಕ್ರಿಸ್ಟಲ್ ಬೀಡ್ ಬರುತ್ತೆ. ಓಕೆ ಫ್ರೆಂಡ್ಸ್, ಈಗ ನೀವು ಈಗಲೇ ಟ್ರೈ ಮಾಡಿ, ಈ ಥರ ಆರ್ಚು ಲೂಪು ಸ್ಟಿಚ್ ಮಾಡೋದನ್ನು ಟ್ರೈ ಮಾಡಿ, ಸ್ಟಿಚ್ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದ್ರ ಕಾಸ್ಟ್ ಬಂದು ನೀವು 750 ಇಂದ 850 950 ಈ ಥರ ಚಾರ್ಜ್ ಮಾಡ್ಬೋದು, ಯಾಕಂದರೆ ಸ್ವಲ್ಪ ದೊಡ್ಡ ಸೈಜ್ ಆಗಿದೆ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು.